ಎಲ್ಲರಿಗೂ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತೊಂದು ಸಿಂಪಲ್ ಆಗಿ ಸೆಜ್ವಾನ್ ಫ್ರೈಡ್ ರೈಸ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅನ್ನ ಒಂದು ರೆಡಿ ಇದ್ರೆ ಕೆಲವೇ ಕ್ಷಣದಲ್ಲಿ ಸೆಜ್ವಾನ್ ಫ್ರೈಡ್ ರೈಸ್ ರೆಡಿ ಆಗುತ್ತದೆ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಕ್ಯಾಪ್ಸಿಕಮ್, ಟೊಮೊಟೊ ಸಾಸು ಹೋಮ್ ಮೇಡು ಮನೆಯಲ್ಲೇ ಮಾಡ್ಕೊಂಡಿರೋದು. ಇದೆಲ್ಲ ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಇದು ಸೆಜ್ವಾನ್ ಸಾಸು, ಬ್ಯಾಡಿಗೆ ಮೆಣಸಿನ್ಕಾಯಿ ನೆನೆಸ್ಕೊಂಡು ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ರುಬ್ಕೊಂಡು ಮಾಡ್ಕೊಂಡಿರೋಂಥ ಸೆಜ್ವಾನ್ ಸಾಸು ಮನೆಯಲ್ಲೇ. ರೈಸು, ರುಚಿಗೆ ತಕ್ಕಷ್ಟು ಉಪ್ಪು, ಕುಕ್ಕಿಂಗ್ ಆಯಿಲ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಸಣ್ಣಗೆ ಹೆಚ್ಕೊಂಡಿರೋಂಥದ್ದು, ಸೋಯಾ ಸಾಸು. ಕೊತ್ತಂಬರಿ ಸೊಪ್ಪು ಬದಲಾಗಿ ಸ್ಪ್ರಿಂಗ್ ಆನಿಯನ್ ಕೂಡ ತೊಗೋಬೋದು. ಇನ್ನು ಬೇಕಾದ್ರೆ ಬೇರೆ ತರಕಾರಿಗಳು ಕೂಡ ಯೂಸ್ ಮಾಡ್ಕೋಬೋದು. ಒಲೆ ಮೇಲೆ ಬಾಂಡೆ ಇಟ್ಕೊಂಡಿದ್ದೆ, ಇದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಇವಾಗ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಲಿ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು, ಈರುಳ್ಳಿನ ಫ್ರೈ ಹಾಕ್ಕೊಳ್ಳೋಣ. ಈಗ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಕ್ಯಾರೆಟು, ಸ್ವೀಟ್ ಕಾರ್ನ್ ಏನು ಬೇಕಾದ್ರೂ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಸಿಂಪಲಾಗಿ ಮಾಡ್ತಾ ಇರೋ ಸೆಜ್ವಾನ್ ರೈಸು, ಅದರಿಂದ ಸಿಂಪಲಾಗಿ ಹಾಕ್ಕೊಂಡಿದೆ. ಈಗ ಸೆಜ್ವಾನ್ ಸಾಸ್ ಸೇರಿಸ್ಕೊಳ್ಳೋಣ. ಟೊಮೊಟೊ ಸಾಸ್, ಸೋಯಾ ಸಾಸ್, ಈಗ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಅನ್ನಕ್ಕೂ ಸೇರಿಸಿ ಹಾಕ್ಕೊಳ್ಳೋಣ. ಅನ್ನದಲ್ಲೂ ಹಾಕಿದ್ದಾರೆ ಉಪ್ಪು. ಈಗ ಇವನ್ನೆಲ್ಲ ಮಿಕ್ಸ್ ಮಾಡೋಣ. ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಈಗ ಇದಕ್ಕೆ ಅನ್ನನ ಸೇರಿಸ್ಕೊಳ್ಳೋಣ. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ ಫ್ರೈಡ್ ರೈಸು ಈ ರೀತಿ ಕಲಿಸ್ಕೊಂಡಿದೆ. ಈಗ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಬಿಸಿಲಿ. ಈಗ ರೆಡಿಯಾಗಿದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಸ್ಪ್ರಿಂಗ್ ಆನಿಯನ್ ಕೂಡ ಹಾಕ್ಕೋಬೋದು ಇದಕ್ಕೆ. ಈಗ ಮಿಕ್ಸ್ ಮಾಡೋಣ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಸೆಜ್ವಾನ್ ಫ್ರೈಡ್ ರೈಸ್ ರೆಡಿ ಆಗಿದೆ. ನೋಡಿ ಸಿಂಪಲ್ ಸೆಜ್ವಾನ್ ಫ್ರೈಡ್ ರೈಸ್ ಜೊತೆ ಸವಿಯಲು ಟೊಮೊಟೊ ಸಾಸ್ ಕೂಡ ಹಾಕಿದೆ. ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಮಕ್ಳಿಗಂತೂ ಈ ಸೆಜ್ವಾನ್ ಫ್ರೈಡ್ ರೈಸ್ ಅಂತ ತುಂಬ ಇಷ್ಟ ಆಗುತ್ತದೆ. ಇದು ಲಂಚ್ ಬಾಕ್ಸ್ಗೆ ಕೂಡ ಕಟ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಸಂಜೆ ಡಿನ್ನರ್ಗೆ, ಮಧ್ಯಾಹ್ನ ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬ ಸುಲಭ. ಅನ್ನ ಒಂದು ರೆಡಿ ಇದ್ದರೆ ಕೆಲವೇ ನಿಮಿಷದಲ್ಲಿ ಸಿಂಪಲಾಗಿ ಸೆಜ್ವಾನ್ ಫ್ರೈಡ್ ರೈಸ್ ಮಾಡ್ಕೋಬೋದು. ಸೊ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಗೌರಿಯವರು ಇದು ಹೇಗಿದೆ ಅಂತ. ಈಗ ಗೌರಿ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಫ್ರೈಡ್ ರೈಸ್ ಹೇಗಿದೆ ಅಂತ. ಟೊಮೊಟೊ ಸಾಸ್ ಜೊತೆ ಸೂಪರ್ ಆಗಿದೆ. ಹೇಗಿದೆ ಟೇಸ್ಟು? ತುಂಬ ಚೆನ್ನಾಗಿದೆ. ಇಷ್ಟು ನಾನು ಒಬ್ಬರೇ ತಿನ್ನೋದು, ಅಷ್ಟು ಟೇಸ್ಟಾಗಿದೆ. ನೋಡಿ ತುಂಬ ರುಚಿಯಾಗಿದೆ ಅಂತೆ. ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸಬರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಗೌರಿಗೆ ತುಂಬ ಇಷ್ಟ ಆಗೈತೆ ಅಂತ, ಇದ್ರ ಮೇಲೆ ಲವ್ ಆಗೈತಂತೆ, ಅದಕ್ಕೆ ತುಂಬ ಇಷ್ಟಪಟ್ಟು ತಿಂತಾವ್ರೆ. ವೆಲ್ಕಮ್.